ಗೃಹಜ್ಯೋತಿ ಪರಿಷ್ಕರಣೆಗೆ ಸರ್ವರ್ ಸಮಸ್ಯೆ ಕಿರಿಕಿರಿ ಕಾಡ್ತಾ ಇದೆ. ದಿನಕ್ಕೆ 100 ಟಾರ್ಗೆಟ್ ಇಟ್ಟಿದ್ರು, ಆದರೆ 25 ನಿಮಿಷಕ್ಕೊಂದೇ ಅರ್ಜಿ ಆಗ್ತಾ ಇದೆ. ಸಿಬ್ಬಂದಿ ಪೀಕಲಾಟವನ್ನು ನೋಡಲಾಗದೆ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಫಲಾನುಭವಿಗಳ ಪರಿಷ್ಕರಣೆಗೆ ಸರ್ವರ್ ಗ್ರಹಣ ಹಿಡಿದಿದೆ. ಈಗ ಪದೇ ಪದೇ ಕೈ ಕೊಡ್ತಿದೆ ಗೃಹಜ್ಯೋತಿ 2.0 ತಂತ್ರಾಂಶ. ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಸರ್ವರ್ ಸಮಸ್ಯೆ ಕಿರಿಕಿರಿ ಕಾಡ್ತಾ ಇದೆ. ಈಗ ದಿನಕ್ಕೆ 100 ಟಾರ್ಗೆಟ್ ಇಟ್ಟಿದ್ರು, ಆದರೆ 25 ನಿಮಿಷಕ್ಕೊಂದು ಅರ್ಜಿ ಆಗ್ತಾ ಇದೆ. ಸಿಬ್ಬಂದಿಯ ಪೀಕಲಾಟ ನೋಡೋಕ್ಕಾಗ್ತಿಲ್ಲ. ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಈಗ ಗೃಹಜ್ಯೋತಿ ಪರಿಷ್ಕರಣೆ ಆಗಲಾರ್ದೆ ಫಲಾನುಭವಿಗಳ ಪರಿಷ್ಕರಣೆಗೆ ಸರ್ವರ್ ಗ್ರಹಣ ಹಿಡಿದಿದೆ. ಈಗ ಪದೇ ಪದೇ ಕೈ ಕೊಡ್ತಿದೆ ಗೃಹಜ್ಯೋತಿ 2.0 ತಂತ್ರಾಂಶ. ಪ್ರತಿ ಮನೆಯ ದಾಖಲೆ ಸಂಗ್ರಹಕ್ಕೆ ಬೇಕು 25 ನಿಮಿಷಗಳು. ದಿನದ ಟಾರ್ಗೆಟ್ ರೀಚ್ ಮಾಡಲಾಗ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ವರ್ ಸಮಸ್ಯೆಯಿಂದ ಸಿಬ್ಬಂದಿಗಳು. ಒಂದು ಕಡೆ ಫಲಾನುಭವಿಗಳು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. 2.0 ತಂತ್ರಾಂಶ ವರ್ಕ್ ಆಗ್ತಾ ಇಲ್ಲ ಅಂತ. ಗೃಹಜ್ಯೋತಿ ಪರಿಷ್ಕರಣೆಗೆ ಈಗ ಸರ್ವರ್ ಸಮಸ್ಯೆ ಕಿರಿಕಿರಿ ಕಾಡ್ತಾ ಇದೆ. ದಿನಕ್ಕೆ 100 ಟಾರ್ಗೆಟ್ ಇಟ್ಟರೂ ಸಹಿತ ಕೇವಲ 25 ನಿಮಿಷಕ್ಕೊಂದೇ ಅರ್ಜಿ ರೆಡಿ ಆಗ್ತಾ ಇದೆ. ಹೀಗಾಗಿ ಸಿಬ್ಬಂದಿಗಳು ಪೀಕಲಾಟ ಅನುಭವಿಸ್ತಾ ಇದ್ದಾರೆ. ಫಲಾನುಭವಿಗಳ ಪರಿಷ್ಕರಣೆಗೆ ಸರ್ವರ್ ಗ್ರಹಣ ಹಿಡಿದಿದೆ. ಪದೇ ಪದೇ ಕೈ ಕೊಡ್ತಾ ಇದೆ ಗೃಹಜ್ಯೋತಿ 2.0 ತಂತ್ರಾಂಶ. ಪ್ರತಿ ಮನೆಯ ದಾಖಲೆ ಸಂಗ್ರಹಕ್ಕೆ ಬೇಕು 25 ನಿಮಿಷ. ಹೀಗಾಗಿ ದಿನಕ್ಕೆ 100 ಟಾರ್ಗೆಟ್ ಇಟ್ಟಂತ ಸಿಬ್ಬಂದಿ, ಆದರೆ 25 ನಿಮಿಷಕ್ಕೊಂದೇ ಅರ್ಜಿ ಆಗ್ತಾ ಇದೆ. ಪ್ರತಿ ಮನೆಯ ದಾಖಲೆ ಸಂಗ್ರಹಕ್ಕೆ ಬೇಕು 25 ನಿಮಿಷಗಳು, ಆದರೆ ದಿನದ ಟಾರ್ಗೆಟ್ ರೀಚ್ ಮಾಡಲಾಗ್ತಿಲ್ಲವೆಂದು ಸಿಬ್ಬಂದಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸ್ಕಾಂ ವ್ಯಾಪ್ತಿಯಲ್ಲಿ 54.68 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು. ಗೃಹಜ್ಯೋತಿ ಪರಿಷ್ಕರಣೆಗೆ 2500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದ್ದು, ದಿನಕ್ಕೆ 100 ಅರ್ಜಿ ಆನ್ಲೈನ್ನಲ್ಲಿ ಭರ್ತಿಗೆ ನಿರ್ದೇಶನವನ್ನು ನೀಡಲಾಗಿತ್ತು. ಆದರೆ 25 ನಿಮಿಷಕ್ಕೊಂದೇ ಅರ್ಜಿ ಆಗ್ತಾ ಇದೆ. ತಾಂತ್ರಿಕ ಸಮಸ್ಯೆ, ದಿನಕ್ಕೆ 20 ಅರ್ಜಿ ತುಂಬಲು ಆಗ್ತಾ ಇಲ್ಲ. ಹೀಗಾಗಿ ಸಿಬ್ಬಂದಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಮ್ಮೆ 30 ನಿಮಿಷ 1 ಗಂಟೆಯವರೆಗೂ ಕಾಡುತ್ತೆ ಸರ್ವರ್. ಹೀಗಾಗಿ ನಮಗೆ ತುಂಬ ಸಮಸ್ಯೆ ಆಗುತ್ತಿದೆ ಅಂತ ಸಿಬ್ಬಂದಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕೆಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಪದೇ ಪದೇ ಕೈ ಕೊಡ್ತಾ ಇದೆ ಗೃಹಜ್ಯೋತಿ 2.0 ತಂತ್ರಾಂಶ ಸರ್ವರ್ ಇಲ್ಲದೆ. ಗೃಹಜ್ಯೋತಿ ಪರಿಷ್ಕರಣೆಗೆ 2500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದ್ದು, ಇಷ್ಟು ಸಿಬ್ಬಂದಿಗಳಿದ್ರೂ ಸಹಿತ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. ದಿನಕ್ಕೆ 100 ಅರ್ಜಿ ಆನ್ಲೈನ್ನಲ್ಲಿ ಭರ್ತಿಗೆ ನಿರ್ದೇಶನವನ್ನು ನೀಡಲಾಗಿದೆ ರಾಜ್ಯ ಸರ್ಕಾರದಿಂದ. ಆದರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ದಿನಕ್ಕೆ 20 ಅರ್ಜಿ ತುಂಬಲು ಆಗ್ತಾ ಇಲ್ಲ. ಕೆಲವೊಮ್ಮೆ 30 ನಿಮಿಷ 1 ಗಂಟೆಯವರೆಗೂ ಕೂಡ ಸರ್ವರ್ ಸ್ಥಗಿತವಾಗುತ್ತೆ. ಹೇಗಾದರೆ ಹೇಗೆ ಅಂತ ಈಗ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ಗೃಹಜ್ಯೋತಿ ಪರಿಷ್ಕರಣೆಗೆ ಯಾವ್ಯಾವ ದಾಖಲೆ ಬೇಕು? ಹಾಗಾದರೆ ಆಧಾರ್ ಕಾರ್ಡು, ಪಡಿತರ ಚೀಟಿ, BPL ಅಥವಾ APL ಕಾರ್ಡ್ಗಳು ಬೇಕು. ಮತದಾರರ ಗುರುತಿನ ಚೀಟಿ, ಫಲಾನುಭವಿಯ ಪಾಸ್ಪೋರ್ಟ್ ಫೋಟೋ ಬೇಕು. ಪ್ಯಾನ್ ಕಾರ್ಡ್, ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಪ್ಯಾನ್ ಕಾರ್ಡ್ ಇರಲೇಬೇಕು. ಬಾಡಿಗೆ ಕರಾರು ಪತ್ರ ಬಾಡಿಗೆದಾರರಿದ್ದರೆ ಮಾತ್ರ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ಸಂಖ್ಯೆ,
ಈಗಾಗಲೇ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. ಸಿಬ್ಬಂದಿಗಳು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. 2500ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ರೂ ಸಹಿತ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. 30 ನಿಮಿಷ 1 ಗಂಟೆವರೆಗೂ ಸರ್ವರ್ ಸ್ಥಗಿತವಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಯಾವ್ಯಾವ ದಾಖಲೆ ಬೇಕು ಹಾಗಾದರೆ? ಪ್ಯಾನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಫಲಾನುಭವಿಯ ಪಾಸ್ಪೋರ್ಟ್ ಫೋಟೋ, ಪ್ಯಾನ್ ಕಾರ್ಡ್, ಬಾಡಿಗೆ ಕರಾರು ಪತ್ರ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ಸಂಖ್ಯೆ.